ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾವು 2014ರಲ್ಲಿ ನಡೆದಂಥ KSRP SRPC ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಈಗಾಗಲೇ ನಾವು ಅದರಲ್ಲಿ 50 ಕ್ವಶನ್ ನೋಡಿದ್ವಿ. ಈಗ 51ನೇ ಕ್ವಶನಿಂದ ನೋಡೋಣ. ಬನ್ನಿ ಈಗ ನೋಡ್ಕೊಂಡು ಹೋಗೋಣ. ಪ್ರಶ್ನೆ ಸಂಖ್ಯೆ 51. 1 + 3 1 + 2 + 3 ಪ್ಲಸ್ ಡ್ಯಾಶ್ ಪ್ಲಸ್ 100 ಈಜ್ಕೊಲ್ಟು ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 5050. ನೋಡಿ, 5050. ಪ್ರಶ್ನೆ ಸಂಖ್ಯೆ 52. 5,000 ರೂಗಳಿಗೆ ವಾರ್ಷಿಕ 5% ಬಡ್ಡಿ ದರದಂತೆ 4 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ 1000. ಆಪ್ಷನ್ ಸಿ 1000. ಪ್ರಶ್ನೆ ಸಂಖ್ಯೆ 53. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 800 ರೂಗಳಿಗೆ ಕೊಂಡು ಅದೇ ವಸ್ತುವನ್ನು ಶೇಕಡ 20 ಲಾಭಕ್ಕೆ ಮಾರುತ್ತಾನೆ. ಹಾಗಾದರೆ ಅವನು ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಡಿ ರೂ 960. ರೂ 960. ಪ್ರಶ್ನೆ ಸಂಖ್ಯೆ 54. ಎ ಯು ಬಿನ ಸಹೋದರ, ಸಿ ಯು ಎನ ತಾಯಿ, ಡಿ ಯು ಸಿನ ತಂದೆ, ಇ ಯು ಬಿನ ಮಗ. ಹಾಗಾದರೆ ಈನ ಮಗುವಿಗೆ ಎ ಏನಾಗುತ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಎ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಆಗ್ತಾರೆ. ಪ್ರಶ್ನೆ ಸಂಖ್ಯೆ 55. ಸಂಖ್ಯೆಯನ್ನು ಪೂರ್ಣಗೊಳಿಸಿರಿ ಅಂತ ಕೇಳಿದ್ದಾರೆ. 1432, 2543, 3654, 4765. ಮುಂದಿನ ಸಂಖ್ಯೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 5876. 5876. ಪ್ರಶ್ನೆ ಸಂಖ್ಯೆ 56. KGFನಲ್ಲಿರೋ ಅತಿ ಆಳವಾದ ಚಿನ್ನದ ಗಣಿ ಯಾವುದು ಅಂತ ಕೇಳಿದ್ದಾರೆ. KGFನಲ್ಲಿರೋ ಅತಿ ಆಳವಾದ ಚಿನ್ನದ ಗಣಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಚಾಂಪಿಯನ್ ರಿಪ್. ಆಪ್ಷನ್ ಸಿ ಚಾಂಪಿಯನ್ ರಿಪ್. ಪ್ರಶ್ನೆ ಸಂಖ್ಯೆ 57. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಊರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಊರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾವಣಗೆರೆ. ಆಪ್ಷನ್ ಡಿ ದಾವಣಗೆರೆ. ಪ್ರಶ್ನೆ ಸಂಖ್ಯೆ 58. ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ 1907ರಲ್ಲಿ ನಿರ್ಮಿಸಿದ್ದು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಾಣಿವಿಲಾಸ ಸಾಗರ. ಆಪ್ಷನ್ ಸಿ ವಾಣಿವಿಲಾಸ ಸಾಗರ. ಪ್ರಶ್ನೆ ಸಂಖ್ಯೆ 59. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ. ಆಪ್ಷನ್ ಸಿ ಬೆಳಗಾವಿ. ಪ್ರಶ್ನೆ ಸಂಖ್ಯೆ 60. ಅತಿ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಗುಣವಿರುವ ಮಣ್ಣು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಮಣ್ಣು. ಆಪ್ಷನ್ ಬಿ ಕಪ್ಪು ಮಣ್ಣು. ಪ್ರಶ್ನೆ ಸಂಖ್ಯೆ 61. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಚಿಕ್ಕದೇವರಾಯ. ಆಪ್ಷನ್ ಸಿ ಆಪ್ಷನ್ ಎ ಚಿಕ್ಕದೇವರಾಯ. ಪ್ರಶ್ನೆ ಸಂಖ್ಯೆ 62. ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸುವರ್ಣ ಚತುಷ್ಕೋನ ಬಂದುಬಿಟ್ಟು ರೈಲು ಮಾರ್ಗಕ್ಕೆ ಸಂಬಂಧಿಸಿದ್ದು, ರಸ್ತೆ ಸಾರಿಗೆಗೆ ಸಂಬಂಧಿಸಿದ್ದು. ವಜ್ರ ಚತುಷ್ಕೋನ ಬಂದುಬಿಟ್ಟು ರೈಲು ಮಾರ್ಗಕ್ಕೆ ಸಂಬಂಧಿಸಿದ್ದು. ಬೇಲಿಕೆರೆ ಬಂದುಬಿಟ್ಟು ಬಂದರು ಸಂಬಂಧಿಸಿದ್ದು. ವಿಶಾಖಪಟ್ಟಣ ಬಂದುಬಿಟ್ಟು ಹಿಂದೂಸ್ತಾನ್ ಹಡಗು ನಿರ್ಮಾಣ ಕಾರ್ಖಾನೆಗೆ ಸಂಬಂಧಿಸಿದ್ದು. ಸರಿಯಾದ ಉತ್ತರ ಏನು ಗೊತ್ತಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 63. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಗಡಿಯಾರದ ದಿಕ್ಕಿನಂತೆ 90 ಡಿಗ್ರಿ ತಿರುಗುತ್ತಾನೆ, ಮತ್ತೆ ಅದೇ ರೀತಿ 45 ಡಿಗ್ರಿ ತಿರುಗುತ್ತಾನೆ, ಮತ್ತೆ 90 ಡಿಗ್ರಿ, ಮತ್ತೊಮ್ಮೆ 45 ಡಿಗ್ರಿಗೆ ತಿರುಗುತ್ತಾನೆ. ಹಾಗಾದರೆ ಅಂತಿಮವಾಗಿ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ. ನೋಡಿ, ಆಪ್ಷನ್ ಬಿ ಪಶ್ಚಿಮ. ಪ್ರಶ್ನೆ ಸಂಖ್ಯೆ 64. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಈ ಕೆಳಗಿನ ರೋಗಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ಏಡ್ಸ್. ಆಪ್ಷನ್ ಸಿ ಏಡ್ಸ್. ಪ್ರಶ್ನೆ ಸಂಖ್ಯೆ 65. 2014ನೇ ಸಾಲಿನ ಭಾರತ ರತ್ನ ಪಡೆದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ವಾಜಪೇಯಿ ಮತ್ತು ಮದನ್ ಮೋಹನ್ ಮಾಳವೀಯ. ಆಪ್ಷನ್ ಸಿ ವಾಜಪೇಯಿ ಮತ್ತು ಮದನ್ ಮೋಹನ್ ಮಾಳವೀಯ. ಪ್ರಶ್ನೆ ಸಂಖ್ಯೆ 66. ಭಾರತದ ವೃದ್ಧ ಪಿತಾಮಹ ಎಂದು ಹೆಸರಾದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ. ಆಪ್ಷನ್ ಬಿ ದಾದಾಬಾಯಿ ನವರೋಜಿ. ಪ್ರಶ್ನೆ ಸಂಖ್ಯೆ 67. ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಆಗಿದ್ದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಆಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಪ್ರಶ್ನೆ ಸಂಖ್ಯೆ 68. ಮ್ಯಾಕ್-ಮೋಹನ್ ರೇಖೆ ಯಾವ ದೇಶಗಳ ಗಡಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ್ ಮತ್ತು ಚೀನಾ. ಭಾರತ್ ಮತ್ತು ಚೀನಾ. ಪ್ರಶ್ನೆ ಸಂಖ್ಯೆ 69. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ಅಂತ ಕೇಳಿದ್ದಾರೆ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 18. ನೋಡಿ, ಆಪ್ಷನ್ ಡಿ 18. ಪ್ರಶ್ನೆ ಸಂಖ್ಯೆ 70. ಕೆಳಗಿನ ಚಿತ್ರದಲ್ಲಿರುವ ತ್ರಿಭುಜಗಳು ಎಷ್ಟು ಅಂತ ಕೇಳಿದ್ದಾರೆ. ಕೆಳಗಿನ ಚಿತ್ರದಲ್ಲಿರುವ ತ್ರಿಭುಜಗಳು ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 40. ಆಪ್ಷನ್ ಸಿ 40. ಪ್ರಶ್ನೆ ಸಂಖ್ಯೆ 71. ಮಷ್ಕಿ ಶಾಸನ ಕಂಡು ಬಂದಿರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಮಷ್ಕಿ ಶಾಸನ ಕಂಡು ಬಂದಿರುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ರಾಯಚೂರು. ನೋಡಿ, ಆಪ್ಷನ್ ಸಿ ರಾಯಚೂರು. ಪ್ರಶ್ನೆ ಸಂಖ್ಯೆ 72. ಸಾರ್ಕ್ನ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸಾರ್ಕ್ನ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಠ್ಮಂಡು. ಆಪ್ಷನ್ ಸಿ ಆಪ್ಷನ್ ಬಿ ಕಾಠ್ಮಂಡು. ಪ್ರಶ್ನೆ ಸಂಖ್ಯೆ 73. ಪೆಡೋಲಾಜಿ ಎಂದರೆ ಏನು ಅಂತ ಕೇಳಿದ್ದಾರೆ. ಪೆಡೋಲಾಜಿ ಎಂದರೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಣ್ಣಿನ ಬಗ್ಗೆ ಅಧ್ಯಯನ. ನೋಡಿ, ಮಣ್ಣಿನ ಬಗ್ಗೆ ಅಧ್ಯಯನ. ಪ್ರಶ್ನೆ ಸಂಖ್ಯೆ 74.
ಉತ್ತರ ಪ್ರದೇಶದ ಅಲಹಾಬಾದ್ ಮೂಲಕ ಹಾದು ಹೋಗುವ ರೇಖಾಂಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 82 ಡಿಗ್ರಿವರೆ 82ವರೆ ಪೂರ್ವ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 75. ಲೋಕಸಭೆಯ ಪ್ರಸ್ತುತ ಉಪಸಭಾಧ್ಯಕ್ಷರು ಡ್ಯಾಶ್ ಆಗಿರುತ್ತಾರೆ ಅಂತ ಕೇಳಿ. ಇದು 2014ರದು. ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ. 2014ರಲ್ಲಿ ಆಪ್ಷನ್ ಸಿ ತಂಬಿದುರೈ ಅಂತಿದ್ರು. ಈ ಪ್ರಸ್ತುತ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 76. ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪರಮವೀರ ಚಕ್ರ. ಪ್ರಶ್ನೆ ಸಂಖ್ಯೆ 77. ಬೆಂಗಳೂರು ನಗರದ ಪ್ರಪ್ರಥಮ ಪ್ರಜೆ ಆಗಿರುತ್ತಾರೆ ಅಂತ ಕೇಳಿದ್ದಾರೆ. ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾಪೌರರು ನೋಡಿ. ಆಪ್ಷನ್ ಡಿ ಮಹಾಪೌರರು. ಪ್ರಶ್ನೆ ಸಂಖ್ಯೆ 78. ₹1 ನೋಟನ್ನು ಮುದ್ರಿಸುವವರು ಯಾರು ಅಂತ ಕೇಳಿದ್ದಾರೆ. ₹1 ನೋಟನ್ನು ಮುದ್ರಿಸುವವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಣಕಾಸು ಸಚಿವಾಲಯದ ಪರವಾಗಿ RBI ಮುದ್ರಿಸುತ್ತೆ. ಪ್ರಶ್ನೆ ಸಂಖ್ಯೆ 79. CFTRI ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ನೋಡಿ. CFTRI ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ನೋಡಿ. ಆಪ್ಷನ್ ಬಿ ಮೈಸೂರು. ಪ್ರಶ್ನೆ ಸಂಖ್ಯೆ 80. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್ ನೋಡಿ. ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್. ಪ್ರಶ್ನೆ ಸಂಖ್ಯೆ 81. ಅದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಶಂಕರಾಚಾರ್ಯ ನೋಡಿ. ಆಪ್ಷನ್ ಎ ಶಂಕರಾಚಾರ್ಯರು. ಪ್ರಶ್ನೆ ಸಂಖ್ಯೆ 82. ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪರ್ಷಿಯನ್. ಪ್ರಶ್ನೆ ಸಂಖ್ಯೆ 83. ಆರ್ಯ ಸಮಾಜದ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ದಯಾನಂದ ಸರಸ್ವತಿ. ಪ್ರಶ್ನೆ ಸಂಖ್ಯೆ 84. ಮಾನವನ ರಕ್ತದಲ್ಲಿರುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿಣ ನೋಡಿ. ಆಪ್ಷನ್ ಡಿ ಕಬ್ಬಿಣ. ಪ್ರಶ್ನೆ ಸಂಖ್ಯೆ 85. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದ್ದಾರೆ ನೋಡಿ. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕರ್ವಿ ನೋಡಿ. ಆಪ್ಷನ್ ಬಿ ಸ್ಕರ್ವಿ. ಪ್ರಶ್ನೆ ಸಂಖ್ಯೆ 86. ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ RBI ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ RBI. ಪ್ರಶ್ನೆ ಸಂಖ್ಯೆ 87. ದಾಂಡೇಲಿಯು ಯಾವ ಕೈಗಾರಿಕೆಗೆ ಹೆಸರುವಾಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪೇಪರ್ ನೋಡಿ. ಆಪ್ಷನ್ ಬಿ ಪೇಪರ್. ಪ್ರಶ್ನೆ ಸಂಖ್ಯೆ 88. ಆಪರೇಷನ್ ಫ್ಲಡ್ ಎಂಬ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ. ಆಪರೇಷನ್ ಫ್ಲಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಡೈರಿ ಅಭಿವೃದ್ಧಿ. ಪ್ರಶ್ನೆ ಸಂಖ್ಯೆ 89. ಕರ್ನಾಟಕದಲ್ಲಿ ಲಿಂಗಾನುಪಾತ ಹೆಚ್ಚಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉಡುಪಿ. ಪ್ರಶ್ನೆ ಸಂಖ್ಯೆ 90. ಕರ್ನಾಟಕದಲ್ಲಿ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭದ್ರಾವತಿ. 1923ರಲ್ಲಿ ಭದ್ರಾವತಿ. ಪ್ರಶ್ನೆ ಸಂಖ್ಯೆ 91. ಮೈಸೂರು ರಾಜ್ಯವು ಕರ್ನಾಟಕ ಎಂದು ಹೆಸರು ಪಡೆದದ್ದು ಯಾವಾಗ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನವೆಂಬರ್ 1, 1973. ಪ್ರಶ್ನೆ ಸಂಖ್ಯೆ 92. INS ಕದಂಬ ಇದರ ಇನ್ನೊಂದು ಹೆಸರು ಹಾಗೂ ಇದು ಇರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಪ್ರಾಜೆಕ್ಟ್ ಸೀಬರ್ಡ್. ಅದರ ಇನ್ನೊಂದು ಹೆಸರು ಅದು ಕಾರವಾರದಲ್ಲಿದೆ. ಪ್ರಶ್ನೆ ಸಂಖ್ಯೆ 93. ಬೀಚಿ ಎಂಬುದು ಇವರ ಲೇಖನಿ ಹೆಸರು ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ರಾಯ್ಜಮ್ ಭೀಮ್ಸೇನ್ ರಾವ್ ನೋಡಿ. ರಾಯ್ಜಮ್ ಭೀಮ್ಸೇನ್ ರಾವ್. ಪ್ರಶ್ನೆ ಸಂಖ್ಯೆ 94. ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜಜಿಯಾ ನೋಡಿ. ಆಪ್ಷನ್ ಡಿ ಜಜಿಯಾ. ಪ್ರಶ್ನೆ ಸಂಖ್ಯೆ 95. ಸರ್ ಎಂ ವಿಶ್ವೇಶ್ವರಯ್ಯನವರು 1913ರಲ್ಲಿ ಸ್ಥಾಪಿಸಿದ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನೋಡಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಪ್ರಶ್ನೆ ಸಂಖ್ಯೆ 96. ಪ್ರಾಣಿಗಳಲ್ಲಿ ಡ್ಯಾಶ್ದಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಡಿಪೋಸ್ ಅಂಗಾಂಶ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 97. ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆಮುರಿ ಜ್ವರ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಡೆಂಗ್ಯೂ ಜ್ವರ ನೋಡಿ. ಆಪ್ಷನ್ ಬಿ ಡೆಂಗ್ಯೂ ಜ್ವರ. ಪ್ರಶ್ನೆ ಸಂಖ್ಯೆ 98. ಈ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿಯ ಆಕಾರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನೋಡಿ. ಈ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿಯ ಆಕಾರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ ನೋಡಿ. ಆಪ್ಷನ್ ಎ ಸೌರಶಕ್ತಿ. ಪ್ರಶ್ನೆ ಸಂಖ್ಯೆ 99. ಜೀವದ ಉಗಮವಾಗುವಾಗ ಭೂಮಿಯು ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲ ಇರಲಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ಸಿಜನ್ ನೋಡಿ. ಆಪ್ಷನ್ ಸಿ ಆಕ್ಸಿಜನ್.
ಪ್ರಶ್ನೆ ಸಂಖ್ಯೆ 100 ಜೀವ ವಿಕಾಸವನ್ನು ವಿವರಿಸಲು ಚಾರ್ಲ್ಸ್ ಡಾರ್ವಿನ್ನನ್ನು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಏನು? ಆಪ್ಷನ್ ಡಿ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಇವತ್ತಿಗೆ ಕ್ವಶನ್ ಪೇಪರ್ 2014 ಮುಗಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಒಂದು ಚರ್ಚಿಸೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರು KCET ನೆಟ್ ಓದ್ತಿದ್ರೆ ಅವರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಅದು ಬೇಕಾಗಿರುವಂಥ ಮಾಹಿತಿ ನಾವು ಹಾಕ್ತಾ ಇರ್ತೀವಿ. ಇಷ್ಟೊತ್ತು ನಮ್ಮ ವಿಡಿಯೋ ಕೇಳಿದಂತೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.